ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಖುಷಿಯಾಗಿ ಅಮೃತ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿರೋಲ್ಲ ಥ್ಯಾಂಕ್ಸ್ ಹೇಳ್ತಾ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ನೀವೇ ನನ್ನ ವಿಡಿಯೋ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಚೆ ಎಲ್ಲ ತೊಳೆದು ರಂಗೋಲಿ ಹಾಕಿ ಹಾಗೆ ಮೇನ್ ರೋಡಲ್ಲಿ ಮೇನ್ ಬೀದಿ ಹತ್ರ ಮನೆ ಮುಂದೆ ತೊಳೆದು ಅಲ್ಲೂ ಕೂಡ ರಂಗೋಲಿ ಹಾಕ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಸೊ ಇವತ್ತಿನ ಸ್ಪೆಷಲ್ ಈ ಲಾಗ್ ಬಂದು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ಆ ಲಾಗ್ ಆಗಿರುತ್ತೆ. ಸೊ ನಾನು ಔಟ್ಫಿಟ್ ಬಂದು ಸ್ಯಾರಿ ವೇರ್ ಮಾಡಿದ್ದೀನಿ, ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರಿಗೆ ಪೂಜೆ ಮಾಡಿ ಎಲ್ಲನೂ ಮುಗೀತು. ಸೊ ಗೋಪಿಯವ್ರಿಗೋಸ್ಕರ ವೇಟಿಂಗು, ಅವ್ರು ಬಂದಮೇಲೆ ಹೊರಡೋದೆ. ಟೈಮ್ ಬಂದಾಗಲೇ 11:45 ಆಗಿದೆ, ಹೋಗ್ಬೇಕಾದ್ರೆ ಸಿಗ್ತೀನಿ. ಗೋಪಿಯವ್ರು ಬಂದು ನಾವು ಮನೆ ಬಿಟ್ಟಾಗ 12:30 ಆಗಿತ್ತು, 12:30 ಆಗಿತ್ತು. ಸೊ ಅಲ್ಲೊಂದು ಸ್ವಲ್ಪ ಜನ ಇಲ್ಲೊಂದು ಸ್ವಲ್ಪ ಜನ ಆಲ್ರೆಡಿ ಪಾದಯಾತ್ರೆ ಕೂಡ ಹೋಗ್ತಿದ್ರು. ನಾವು ಇನ್ನೊಂದು ಹಬ್ಬಕ್ಕೆ ಕರೆಕ್ಟಾಗಿ 1 ವೀಕ್ ಮುಂಚೆ ಹೋಗಿರೋದು. ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ, ಸಾರಿ. ನಾನು ಅಪ್ಪು ಮ್ಯೂಸಿಕ್ನ ಎಂಜಾಯ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ತಾಳ್ಬೆಟ್ಟನೇ ಸಿಕ್ತು. ಅಲ್ಲಿ ಇಳಿದು ಪೂಜೆ ಮಾಡಿಕೊಂಡು ಮತ್ತೆ ಹೊರಟ್ವಿ. ಸೊ ಆಲ್ರೆಡಿ ಅಲ್ಲೊಂದಷ್ಟು ಜನ ತಾಳ್ಬೆಟ್ಟಲ್ಲೂ ಹೋಗ್ತಿರು ಪಾದಯಾತ್ರೆ. ಫೈನಲಿ ಟೆಂಪಲ್ ಹತ್ರ ಬಂದು ರೀಚ್ ಆದ್ವಿ. ರೀಚ್ ಆದ ತಕ್ಷಣ ಫಸ್ಟ್ ಹೋಗಿ ಅಪ್ಪು ಮುಡಿ ಕೊಡ್ಸ್ಕೊಂಡು ಬಂದು, ಯಾಕಂದರೆ ಮುಡಿ ಕೊಡಿಸ್ಬಿಟ್ಟು ಆಮೇಲೆ ಚಿನ್ನದ ತೇರು ಎಳಿಸ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿದ್ವಿ. ಸೊ ಬಂದು ಕೌಂಟ್ರ್ ಹತ್ರ ಚಿನ್ನದ ತೇರದ್ದು ಟಿಕೆಟ್ ತೊಗೊಂಡು ಕಳಸ ಮತ್ತು ಗದೆನ ಕಲೆಕ್ಟ್ ಮಾಡ್ಕೊಂಡ್ವಿ. ಸೊ ಈ ಲೈನಲ್ಲಿ ನಿಲ್ಸಿರೋದು ಬಂದು ಫ್ಯಾಮಿಲಿ ಫೋಟೋ ತಗೊಡ್ತೀವಿ ಚಿನ್ನದ ತೇರ ಹತ್ರ ಅಂತ ಹೇಳಿದ್ರು, ಅದನ್ನು ಕೂಡ ನಾವು ತೆಗೆಸ್ಕೊಬಂದು ವೆಯ್ಟ್ ಮಾಡ್ತಿದ್ದೋ. ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗಿಲ್ಲ, ಟೆಂಪಲ್ ಒಳಗಡೆ ಚಿನ್ನದ ತೇರು ಎಳಿಸ್ಬಿಟ್ಟು ಆಮೇಲೆ ಹೋಗೋಣ ಅಂತ. ಕೊನೆಗೆ ಹಂಗೂ ಹಿಂಗೂ ಚಿನ್ನದ ತೇರು ಎಳೆಯೋ ಟೈಮ್ ಆಯಿತು. ಹತ್ತಿರದಿಂದ ನೋಡಿದಂತೂ ನನಗೆ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ತೇರು ಆಯಿತು. ತೇರು ಎಳ್ಸಿದ್ದು ಮುಗ್ದಾದ್ಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಊಟಕ್ಕೆ ಹೊರಟ್ವಿ. ಬೋರ್ಡ್ ಮಾಡ್ತಿದ್ದ ಪಾಪುಗೆ ಏನು ಖುಷಿನೋ ಬೋಡ ಅಂತ ಹೇಳ್ತಿದ್ದ. ಊಟಕ್ಕೆ ಬಂದಾಗ ಅಲ್ಲಿ ಗೇಟ್ ಕ್ಲೋಸ್ ಆಗಿತ್ತು. ಸೊ ಎಲ್ಲರೂ ವೆಯ್ಟ್ ಮಾಡ್ತೀವಿ, ನಾವು ಕೂಡ ವೆಯ್ಟ್ ಮಾಡಾದ್ಮೇಲೆ ಗೇಟ್ ಓಪನ್ ಆಯಿತು. ಹೋಗಿ ಊಟನೂ ನಮ್ಮ ಪಾಪು ಮಾಡೋ ತರಲೆ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬಂದ್ವಿ. ಸೊ ನೈಟು ಕೂಡ ಬೇರೆ ಬೇರೆ ಕಡೆ ಪೊರ ಥರ ಮಾಡ್ಕೊಂಡು ಅಡುಗೆಗಳು ಮಾಡ್ತಿದ್ರು. ಬಂದು ಮಲ್ಕೊಂಡು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನಾನು ಕಾಫಿ ಕುಡಿಯೆಲ್ಲ ಸುಮ್ಮನೆ ಇಟ್ಕೊಂಡು ಆ ಥರ ಮಾಡ್ತಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಸ್ನಾನ ಮುಗಿಸ್ಕೊಂಡು ಪೂಜೆ ಸಾಮಾನು ತೊಗೊಂಡು ಟೆಂಪಲ್ಗೆ ಬಂದ್ವಿ. ಒಂದು ಹರಕೆ ತೀರಿತ್ತು, ಚಿನ್ನದ ತೇರು ಎಳ್ಸೋದು. ಜೊತೆಯಲ್ಲಿ ಪಾಪು ಊಟದಾಗ ಎಷ್ಟು kg ಇರ್ತಾನೋ ಅಷ್ಟು ಕರ್ಪೂರ ಕೊಡ್ತೀವಿ ಅಂತ ಹೇಳಿದ್ದು. ಪೂಜೆ ಸಾಮಾನೆಲ್ಲ ತೊಗೊಂಡು ಮಾರ್ನಿಂಗ್ ಅಲ್ವಾ ಅಷ್ಟೊಂದು ಜನ ಇರಲಿಲ್ಲ. ನಾವು ಮಾರ್ನಿಂಗ್ ಒಂದು 6:45 ಆಗಿತ್ತು, ಅಷ್ಟರಲ್ಲಿ ಟೆಂಪಲ್ಗೆ ಹೋದ್ವಿ. ಅವ್ನು ಊಟದಾಗ ಎಷ್ಟು ತೂಕ ಇದ್ನೋ ಅಷ್ಟು ತೂಕದ ಕರ್ಪೂರ ತೊಗೊಂಡು ಬಂದಿದ್ವಿ. ಅದನ್ನೂ ಕೊಟ್ಟು ಒಳಗಡೆ ನೈಟೇ ಕೇಳಿದ್ರು, ಒಳಗಡೆ ತೊಗೊಬಂದು ಕೊಡಿ ಅಂತ ಹೇಳಿದರು. ಸೊ ಒಳಗಡೆ ಕೊಟ್ಬಿಟ್ಟು ಪೂಜೆ ಮಾಡ್ಕೊಂಡು ಆಚೆ ಕೂತ್ಕೊಂಡು ದೇವ್ರ ದರ್ಶನ ತುಂಬ ಚೆನ್ನಾಗಿತ್ತು. ನೈಟ್ ಒಂದ್ಸರಿ, ಮಾರ್ನಿಂಗ್ ಒಂದ್ಸರಿ. ಇನ್ನು ಟಿಫಾನಿಲ್ಲಿ ಬಿಸಿಬೇಳೆ ಬಾತ್ ಮಾಡಿದ್ದು ದೇವಸ್ಥಾನದ ಪ್ರಸಾದ ಅಲ್ಲೇ ತಿನ್ಕೊಂಡು, ನಂಗೆ ಅರ್ಕೆ ಜೊತೆಲಿ ಇದೊಂದು ಆಸೆ ಇತ್ತು, ಪಾಪುನ ಪುಟ್ಟು ಮಾದಪ್ಪನ ಮಾಡಿ ನೋಡಬೇಕು ಅಂತ. ಸೊ ಕಾಸ್ಟ್ಯೂಮ್ಸ್ ಎಲ್ಲ ಏನೇನು ತೊಗೊಂಡೋಗಿದ್ದು ಅವನಿಗೆ ರೆಡಿ ಮಾಡಿ ದೇವಸ್ಥಾನದ ಹತ್ರ ಫೋಟೋಸು ವೀಡಿಯೋಸು ಎಲ್ಲ ತೊಗೊಂಡೆ. ಎಷ್ಟು ತುಂಬ ಕ್ಯೂಟಾಗಿ ಮುದ್ದು ಮಾದಪ್ಪನ ಥರ ಕಾಣ್ತಿದ್ದ. ನನ್ನ ಮಗನಿಗಂತೂ ನಂದೆದಿಸ್ದು. ಈ ಅರ್ಕೆನ ಅಪ್ಪು ಪ್ರೆಗ್ನೆನ್ಸಿಲಿ ಮಾಡ್ಕೊಂಡಿದ್ದು, ಚಿನ್ನದ ತೇರು ಎಳ್ಸಿ ಅವ್ನು ತೂಕದಷ್ಟು ಕರ್ಪೂರ ಕೊಡ್ತೀವಿ ಅಂತ. ಫೈನಲಿ ಅರ್ಕೆ ಎಲ್ಲ ಮುಗಿಸಿ ಆಯ್ತಲ್ವ, ಒಂಥರ ಮನಸ್ಸಿಗೆ ಸಮಾಧಾನ ನೆಮ್ಮದಿ. ನಮ್ಮ ಪಾಪು ಆಡೋ ಈ ಸಾಂಗ್ನ ತರಲೆ ಸಾಂಗ್ನ ಕೇಳಿಕೊಂಡು ಮನೆ ಕಡೆ ಬಂದ್ವಿ. ಆನ್ ದ ವೇ ಆಗಿ ತಲಕಾಡ್ಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ನಾನು ಪಾಪು ಆಟ ಆಡಿದ್ವಿ. ನಮ್ಮ ಅತ್ತೆ ಮಾವ ಗೋಪಿಯವರು ಏನು ಆಟ ಆಡಿಲ್ಲ, ಸುಮ್ಮನೆ ಅವ್ರು ವೀಪ್ ಮಾಡಿದ್ರು, ಅಲ್ಲಿಂದ ನಿಂತ್ಕೊಂಡು ನೋಡ್ತಿದ್ರು. ಸೊ ನೀರಲ್ಲೆಲ್ಲ ಆಟ ಆಡ್ಕೊಂಡು ಹಾಗೆ ಮುಡುಕುತ್ತಾರೆ ಮಲ್ಲಪ್ಪ ಅಂತ ಆ ಟೆಂಪಲ್ಗೆ ಹೋಗಿದ್ವಿ. ಅದು ಕಾಮಗಾರಿಕೆಯಲ್ಲಿತ್ತು, ಕೆಲಸ ನಡೀತಿತ್ತು. ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ಮಂಕಿನೇ ತಲಕಾಡಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ, ಸಾರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೊಂದು ಲಾಗಲ್ಲಿ ಸಿಗ್ತೀನಿ.